ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಗಳ ಚರಣಾರವಿಂದಗಳಿಗೆ ವಂದಿಸಿ ಅಪೌರುಷೇಯವಾದಂಥ ವೇದದಲ್ಲಿ ಸೇರಿದ ಉಪನಿಷತ್ತುಗಳ ಪ್ರವಚನವನ್ನು ಆರಂಭ ಮಾಡಿಸ್ತಾ, ಹರಿವಾಯುಗುರುಗಳು ವಿಘ್ನೇಶ್ವರಾಂತರ್ಯಾಮಿ ಮಧ್ವಾಂತರ್ಗತ ವಿಶ್ವಂಬರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಈ ಉಪನಿಷತ್ತುಗಳ ಸಂದೇಶವನ್ನು ನಿರೂಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಭಾರತದಲ್ಲಿ ಸನಾತನವಾಗಿರ್ತಕ್ಕಂಥ ಅಪೌರುಷೇಯವಾದ ಅನಾದಿ ನಿತ್ಯವಾದ ಒಂದು ಸಂಪತ್ತು ಅಂತಂದರೆ ವೇದ ಸಂಪತ್ತು. ಅದನ್ನು ಯಾರೂ ರಚನೆ ಮಾಡಿದ್ದಲ್ಲ, ಭಗವಂತ ಯಾರಿಂದಲೂ ಹುಟ್ಟಿಲ್ಲ, ಅದರಂತೆ ಯಾರಿಂದಲೂ ರಚಿತವಾಗದೇ ಇರತಕ್ಕಂಥ ಒಂದು ಗ್ರಂಥರಾಶಿ. ಯಾರಿಂದಲೂ ಹುಟ್ಟದೇ ಇರುವ ಪರಮಾತ್ಮ ಇದ್ದ ಹಾಗೆ ಪರಮಾತ್ಮನಿಂದಲೂ ರಚಿತವಾಗದೇ ಇರುವ ಅನಾದಿಯಾದಂಥ ವೇದ ಸಾಹಿತ್ಯ ಅಂತ ಒಂದಿದೆ. ಯಾರಾದರೂ ಒಬ್ಬರು ರಚನೆ ಮಾಡಿದ್ದಾರೆ ಅಂತಂದರೆ ಅವರ ಅಭಿಪ್ರಾಯ ಅದರಲ್ಲಿ ತುಂಬುತ್ತದೆ, ಇನ್ನೊಬ್ಬರಿಗೆ ಅದರ ಮೇಲೆ ವಿಶ್ವಾಸ ಬರೋದಿಲ್ಲ. ಯಾರೂ ಮಾಡಿದ್ದಲ್ಲ ಅಂಥ ಒಂದು ವೇದರಾಶಿ ಇದೆ ಅಂತಂದಾಗ ಅದು ಹೇಳಿದಂಥ ಧರ್ಮದ ಮೇಲೆ ಎಲ್ರಿಗೂ ವಿಶ್ವಾಸ ಬರ್ತದೆ. ಅಂಥ ಒಂದು ಅಪೌರುಷೇಯ ಸಾಹಿತ್ಯ, ಅಪೌರುಷೇಯ ಅಂದರೆ ಯಾರೂ ರಚನೆ ಮಾಡದೇ ಇದ್ದದ್ದು, ಅನಾದಿ ಕಾಲದಿಂದ ಇದ್ದಂಥದ್ದು. ಹೇಗೆ ಭಗವಂತ ಅನಾದಿ ಕಾಲದಿಂದ ಇದ್ದಾನೋ, ಯಾರಿಂದಲೂ ಹುಟ್ಟಿದೆ, ಅನಾದಿ ಕಾಲದಿಂದ ಅವನ ತಲೆಯಲ್ಲಿ ವೇದ ಇದೆ, ಅದನ್ನು ಹೇಳ್ತಾ ಬಂದಿದ್ದಾನೆ. ಅದರಿಂದ ಎಲ್ಲರೂ ಒಪ್ಪುವಂಥದ್ದೇ. ಅಂಥ ವೇದದಲ್ಲಿ ಸಂಹಿತಾ ಭಾಗ, ಉಪನಿಷತ್ ಭಾಗ, ಬ್ರಾಹ್ಮಣ ಭಾಗ, ಆರಣ್ಯಕ ಭಾಗ ಅಂತ 4 ಭಾಗಗಳು. ಸಂಹಿತಾ ಭಾಗ ಅಂತಂದರೆ ಹೆಚ್ಚು ಪ್ರಚಲಿತವಾದದ್ದು. ಅದು ಅನೇಕ ದೇವತೆಗಳ ಸ್ತೋತ್ರಗಳು ಅದರಲ್ಲಿ ಬರ್ತದೆ, ಅದು ಸಂಹಿತಾ ಅಂತ ಕರೀತಾರೆ. ಕರ್ಮಕಾಂಡವನ್ನು, ಯಜ್ಞಯಾಗಾದಿಗಳನ್ನು ತಿಳಿಸ್ತಕ್ಕಂಥದ್ದು ಬ್ರಾಹ್ಮಣ ಭಾಗ ಅಂತಿದೆ. ಅದು ವೇದದ ವ್ಯಾಖ್ಯಾನ ರೂಪ ಮತ್ತು ಯಜ್ಞಯಾಗಾದಿ ಕರ್ಮ ಮಾಡುವ ಕ್ರಮವನ್ನು ತಿಳಿಸ್ತಕ್ಕಂಥದ್ದು. ಭಗವಂತನ ತತ್ವವನ್ನು ಹೇಳಲಿಕ್ಕಿರುವಂಥದ್ದು ಉಪನಿಷತ್ತುಗಳು. ಅದೇ ರೀತಿ ಅರಣ್ಯದಲ್ಲಿ ಪಠಿಸಬೇಕಾದ್ದು. ಕೆಲವರು ಕೇಳಬಾರ್ದು, ಕೆಲವರು ಕಿವಿಗೆ ಬೀಳಬಾರ್ದು, ಅರಣ್ಯಕ್ಕೆ ಹೋಗಿ ಪಠಿಸುವಂಥದ್ದು ಅರಣ್ಯಕ ಅಂತ. ಹೀಗೆ 4 ಭಾಗಗಳು. ಅದರಲ್ಲಿ ಉಪನಿಷತ್ ಭಾಗ ಅಂತಿದೆ, ಅದು ವೇದ ಸಾಹಿತ್ಯಕ್ಕೆ ಸೇರಿದ್ದೇ, ಅಪೌರುಷೇಯವೇ. ಅನೇಕ ಉಪನಿಷತ್ತುಗಳಿದೆ. ಅದರಲ್ಲಿ ಶ್ರೀಮನ್ ಮಧ್ವಾಚಾರ್ಯರು 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ದಶೋಪನಿಷತ್ ಭಾಷ್ಯ ಅಂತ ಅದು ಬಹಳ ಪ್ರಸಿದ್ಧವಾದ್ದು. 10 ಉಪನಿಷತ್ತುಗಳು ಕೂಡ ಪ್ರಸಿದ್ಧವಾದದ್ದೇ ಇದೆ. ಈಶಕೇನ ಕಠಪ್ರಶ್ನ ಮುಂಡ ಮಾಂಡೂಕ್ಯ ತಿತ್ತಿರಿಹಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಮೇವಚ ಅಂತ 10 ಉಪನಿಷತ್ತುಗಳು. ಈಶಾವಾಸ್ಯೋಪನಿಷತ್ತು, ಕೇನೋಪನಿಷತ್ತು, ಕಾಠಕೋಪನಿಷತ್ತು, ಷಟ್ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡೂಕ್ಯೋಪನಿಷತ್ತು, ತೈತ್ತಿರೀಯ,
ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಅಂತ 10 ಉಪನಿಷತ್ತುಗಳು. ಅದರಲ್ಲಿ ಈಶಾವಾಸ್ಯೋಪನಿಷತ್ತು ಬಹಳ ಸಣ್ಣದು, 18 ಮಂತ್ರಗಳಿಂದ ಕೂಡಿದಂಥ ಒಂದು ಮಂತ್ರ. ಯಾಜ್ಞೀಯ ಉಪನಿಷತ್ತು ಅಂತ ಇದನ್ನು ಕರೀತಾರೆ, ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಕರೀತಾರೆ. ಇದು ಜಪ ಮಾಡಬೇಕಾದ ಮಂತ್ರವೂ ಹೌದು, ಭಗವಂತನನ್ನು ತಿಳ್ಕೊಳ್ಳಿಕ್ಕಿರುವಂಥ ಉಪನಿಷತ್ತೂ ಹೌದು. ಯಜ್ಞನಾಮಕ ಪರಮಾತ್ಮ, ಭಾಗವತದಲ್ಲಿ ಆ ಭಗವದ್ರೂಪದ ಉಲ್ಲೇಖ ಬರ್ತದೆ ಯಜ್ಞನಾಮಕ ಪರಮಾತ್ಮಂದು. ಆಕೂತಿ ದೇವಿಯಲ್ಲಿ ಅವತಾರ ಮಾಡಿದಂಥ ಒಂದು ರೂಪ. ಆಕೂತಿ, ರುಚಿ ಅಂತ ಇಬ್ಬರು ದಂಪತಿಗಳು, ಅದರಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದಾನೆ ಅಂತ ಉಂಟು. ಸ್ವಯಂಭವ ಮನುವಿನ ಮಗಳ ಮಗ ಯಜ್ಞನಾಮಕ ಪರಮಾತ್ಮ. ಸ್ವಯಂಭವ ಮನುವೆ ಆ ಮಂತ್ರಗಳಿಂದ ತನ್ನ ಮೊಮ್ಮಗನನ್ನು, ದೌಹಿತ್ರನನ್ನು ಸ್ತೋತ್ರ ಮಾಡ್ತಾನೆ. ಅಂಥ ಒಂದು ಉಪನಿಷತ್ತು ಯಾಜ್ಞೀಯ ಉಪನಿಷತ್ತು. ಯಜ್ಞನಾಮಕ ಪರಮಾತ್ಮನ ಸ್ತೋತ್ರ ರೂಪವಾದದ್ದು ಅದು. ಬಹಳ ಅನೇಕ ಗಂಭೀರವಾದ ವಿಷಯಗಳು ಇದರಲ್ಲಿದೆ. ಮೊದಲು 2 ಮಂತ್ರಗಳಲ್ಲಿ ಬ್ರಹ್ಮವಿದ್ಯೆಯನ್ನು ಓದಲಿಕ್ಕೆ, ಬ್ರಹ್ಮವಿದ್ಯೆ ಅಧ್ಯಯನ ಮಾಡಲಿಕ್ಕೆ ಅರ್ಹತೆ ಬೇಕಲ್ಲ. ಆ ಅರ್ಹತೆ ಸಂಪಾದನೆ ಮಾಡಲಿಕ್ಕೆ ಬೇಕಾದ ವಿಷಯ ಮೊದಲೇ 2 ಮಂತ್ರದಲ್ಲಿ ಹೇಳಿದ್ದಾರೆ. ಇದ್ದಕ್ಕಿದ್ದ ಹಾಗೆ ನಾನು ಬ್ರಹ್ಮವಿದ್ಯೆ ಕಲಿತೇನೆ ಅಂತ ನಿಂತಲ್ಲೇ ಬ್ರಹ್ಮವಿದ್ಯೆ ಕಲೀಲಿಕ್ಕೆ ಬರಲ್ಲ. ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಅರ್ಹತೆ ಸಂಪಾದನೆ ಮಾಡಬೇಕು. ಏನು ಬ್ರಹ್ಮವಿದ್ಯೆಯ ಅಧಿಕಾರ ಅಂದರೆ ಅರ್ಹತೆ. ಯಾರು ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ, ತಿಳ್ಕೊಳ್ಳಿಕ್ಕೆ ಅರ್ಹರು, ಅದಕ್ಕೇನು ಅರ್ಹತೆ ಅಂತಂದರೆ ತೃಷ್ಣಾವಿಚ್ಛೇದ ಮತ್ತು ವೈರಾಗ್ಯ, ಅಥವಾ ವೈರಾಗ್ಯ ಕರ್ಮಾನುಷ್ಠಾನ, ಇವೆರಡು ಪೂರ್ವಭಾವಿಯಾಗಿ ಇರಬೇಕು. ತೃಷ್ಣಾವಿಚ್ಛೇದ ಅಂತಂದರೆ, ತೃಷ್ಣ ಅಂದರೆ ಆಸೆ, ಅದು ಹೋಗಬೇಕು ಮೊದಲು ಮನುಷ್ಯನಿಗೆ. ಲೌಕಿಕ ಪದಾರ್ಥದ ಮೇಲೆ, ಭೌತಿಕ ಸಾಮಗ್ರಿಗಳ ಮೇಲೆ, ಭೋಗ ಸಾಮಗ್ರಿಗಳ ಮೇಲೆ ಆಸೆ ಹೋಗಬೇಕು. ಹಣದ ಆಸೆ ಹೋಗಬೇಕು, ಲೌಕಿಕ ಸುಖದ ಆಸೆ ಹೋಗಬೇಕು, ಈ ಭೌತಿಕ ಸಾಮಗ್ರಿಗಳ ಆಸೆ ಹೋಗಬೇಕು, ವೈರಾಗ್ಯ ಬರಬೇಕು, ಮತ್ತು ವಿಹಿತ ಕರ್ಮಗಳನ್ನು ಅನುಷ್ಠಾನ ಮಾಡಬೇಕು. ಇವೆರಡು ಇದ್ದರೆ ಮಾತ್ರ ಅವನಿಗೆ ಬ್ರಹ್ಮವಿದ್ಯೆ ಬರ್ತದೆ, ಇಲ್ಲದಿದ್ದರೆ ಬರೋದಿಲ್ಲ. ಅದರಿಂದ ಬ್ರಹ್ಮವಿದ್ಯೆಗೆ ಇದು ಅರ್ಹತೆ ಅಂತ ಮೊದಲು 2 ಮಂತ್ರಗಳಲ್ಲಿ ಹೇಳಿದ್ದಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥ ಮಾಗೃಧ ಕಸ್ಯ ಸ್ವಿಧನಂ. ಇದು ಮೊದಲನೇ ಮಂತ್ರ. ಶ್ರೀಮದಾಚಾರ್ಯರು ಇದಕ್ಕೆ ಭಾಷ್ಯ ಬರೀತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ ಆಚಾರ್ಯರ ಭಾಷ್ಯದ ಮಂಗಳ ಪದ್ಯ. ಯಸ್ಮಾತ್, ಯಾವ ಪರಮಾತ್ಮನಿಂದ, ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ, ಬ್ರಹ್ಮ, ಇಂದ್ರ, ರುದ್ರ, ದೊಡ್ಡ ದೊಡ್ಡ ದೇವತೆಗಳಿಗೆ, ಲಕ್ಷ್ಮೀದೇವಿಗೂ ಕೂಡ, ಜಗನ್ಮಾತೆ ಅಂತ ಅನಿಸ್ಕೊಂಡಿರುವ ಬ್ರಹ್ಮದೇವರ ತಾಯಿಯಾದ ಲಕ್ಷ್ಮೀದೇವಿಗೂ ಕೂಡ ಆಯಾ ಕಾಲದಲ್ಲಿ ಜ್ಞಾನ ಸ್ಫೂರ್ತಿ ಬರೋದು ಪರಮಾತ್ಮನ ಅನುಗ್ರಹದಿಂದಲೇ. ಧಿಯೋ ಯೋನಃ ಪ್ರಚೋದಯಾತ್. ಅಂಥ ಬ್ರಹ್ಮಾದಿ ದೇವತೆಗಳಿಗೆ, ಲಕ್ಷ್ಮೀದೇವಿಗೂ ಕೂಡ ಜ್ಞಾನಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಅಂಥ ಹರಿ ಅವನೇ ಗುರು. ಯಾಕೆ ಜ್ಞಾನಸ್ಫೂರ್ತಿ ಕೊಡುವವರೇ ಗುರುಗಳು. ಅಂಥ ಪರಮಾತ್ಮನಿಗೆ ನಮೋ ನಮಃ ಅಂತ ನಮಸ್ಕಾರ ಮಾಡಿದ್ದಾರೆ. ಆ ಭಾಷ್ಯದ ಮಂಗಳ ಪದ್ಯದಲ್ಲೇ ಒಂದು ಸ್ವಾರಸ್ಯ ಇದೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಅಂತ ಯದಿಂದ ಪ್ರಾರಂಭ ಆಗ್ತದೆ. ಮೊದಲನೇ ಪೂರ್ವಾರ್ಧದ ಮೊದಲನೇ ಅಕ್ಷರ ಯ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ. ಉತ್ತರಾರ್ಧದಲ್ಲಿ ಮೊದಲನೇ ಅಕ್ಷರ ಜ್ಞ. ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಪೂರ್ವಾರ್ಧದ ಮೊದಲನೇ ಅಕ್ಷರ, ಉತ್ತರಾರ್ಧದ ಮೊದಲನೇ ಅಕ್ಷರ ಎರಡೂ ಸೇರಿಸಿದರೆ ಯಜ್ಞ ಅಂತ ರೂಪ ಆಗ್ತದೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಮೊದಲನೇ ಸಾಲು, ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಅಂತ ಎರಡನೇ ಸಾಲು. ಮೊದಲನೇ 2 ಅಕ್ಷರಗಳನ್ನು ಒಂದೊಂದು ಅರ್ಧದ್ದು ನೋಡಿದರೆ
ಯಜ್ಞ ಅಂತ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಆಚಾರ್ಯರು. ಆದ್ದರಿಂದ ಮೊದಲನೇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಈಶಾವಾಸ್ಯಮಿದಂ ಸರ್ವಂ, ಇಡೀ ಜಗತ್ತು ಪರಮಾತ್ಮಂದು, ಭಗವಂತನ ಅಧೀನ, ಅವನ ಮನೆ ಇದು, ಇಡೀ ಜಗತ್ತು ಅವನ ಮನೆ. ಯತ್ಕಿಂಚ ಜಗತ್ಯಾಂ ಜಗತ್ತು, ಏನೇನಿದೆ ಈ ಪ್ರಕೃತಿಯಲ್ಲಿ ಎಲ್ಲವೂ ಅವನದ್ದೇ. ಆದ್ದರಿಂದ ನಾವು ಏನಾದರೂ ಬೇಕಾದರೆ ಯಾರನ್ನು ಕೇಳಬೇಕು? ತೇನ ತ್ಯಕ್ತೇನ ಭುಂಜೀತಾಹ. ಒಂದು ಮನೆಗೆ ಹೋಗಿರ್ತೀವಿ, 10 ಜನರು ಸೇರಿರ್ತಾರೆ, ನಮಗೇನೋ ಬೇಕಾಗಿರ್ತದೆ, ಯಾರನ್ನೋ ಕೇಳಿದರೆ ಅವರಂತಾರೆ ನಾವು ನಿಮ್ಮಂಗೆ ಅತಿಥಿಗಳು ಈ ಮನೆಯಲ್ಲಿ ಅಂತಾರೆ. ನಾವು ನಿಮ್ಮಂಗೆ ಕರೆದು ಊಟಕ್ಕೆ ಬಂದವರು, ನಮ್ಮನ್ನು ಕೇಳಿದರೆ ನಾವೇನು ಹೇಳೋಣ ಅಂತ. ಆ ಮನೆ ಯಜಮಾನ ಯಾರು ಅಂತ ತಿಳ್ಕೊಂಡು ಅವ್ರನ್ನ ಕೇಳಬೇಕು. ನಮಗೇನು ಬೇಕು, ಎಲ್ಲಿ ಕೊಡಬೇಕು, ಏನು ಮಾಡಬೇಕು ಎಲ್ಲ ಅವ್ರನ್ನ ಕೇಳಬೇಕು. ಹಾಗೆ ಇಡೀ ಜಗತ್ತು ಈಶಾವಾಸ್ಯ, ಈ ಜಗತ್ತಿಗೆ ಪರಮಾತ್ಮ ಯಜಮಾನ. ನಾವು ಅವನನ್ನು ಬಿಟ್ಟು ಯಾರ್ಯಾರನೋ ಏನನ್ನೋ ಕೇಳಲಿಕ್ಕೆ ಹೋದರೆ ಆಭಾಸ ಆಗ್ತದೆ. ಈಶಾವಾಸ್ಯಮಿದಂ ಸರ್ವಂ, ಆದ್ದರಿಂದ ತೇನ ತ್ಯಕ್ತೇನ ಭುಂಜೀತಾಹ. ಆ ಭಗವಂತ ಏನು ಕೊಡ್ತಾನೆ, ಆ ಭಗವಂತ ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅದರಿಂದ ನೀವು ಅನುಭೋಗ ಮಾಡಿಕೊಂಡಿರ್ರಿ. ಮಾಗೃಧ ಕಸ್ಯ ಸ್ವಿಧನಂ, ಇನ್ನೊಬ್ಬರ ಧನಕ್ಕೆ ಆಸೆ ಪಡಬೇಡಿ. ಇನ್ನೊಬ್ಬರ ವಸ್ತು, ಮತ್ತೊಬ್ಬರ ಧನ, ಅದನ್ನು ಆಸೆ ಪಡಲಿಕ್ಕೆ ಹೋಗಬೇಡಿ. ಇಡೀ ಜಗತ್ತು ಪರಮಾತ್ಮಂದು, ಅವನು ಏನು ಕೊಡ್ತಾನೆ ಅದರಿಂದ ನಾವು ಜೀವನ ಮಾಡಿಕೊಂಡಿರಬೇಕು. ಎದೃಚ್ಛಾ ಲಾಭ ಸಂತುಷ್ಟರಾಗಿರಬೇಕು. ಇನ್ನೊಬ್ಬರ ಹಣದ ಮೇಲೆ, ಮತ್ತೊಬ್ಬರ ವಸ್ತುವಿನ ಮೇಲೆ ಆಸೆ ಪಡಬೇಡಿ, ಇದು ವೈರಾಗ್ಯ ತಾಳ್ರಿ ಅಂತ ಮೊದಲನೇ ಮಂತ್ರದಲ್ಲಿ ತೃಷ್ಣಾ ವಿಚ್ಛೇದವನ್ನು ಹೇಳಿದ್ದಾರೆ. ಎರಡನೇ ಮಂತ್ರದಲ್ಲಿ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಗಂ ಸಮಾಹ ಏವಂ ತ್ವಯಿ ನ ಕರ್ಮ ಲಿಪ್ಯತೆ ನರ ಏವಂ ತ್ವಯಿ. ಈ ರೀತಿ ನಡ್ಕೋಬೇಕು. ನಾನ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೆ, ಕರ್ಮ ಮಾಡಿಕೊಂಡು ಬದುಕಬೇಕು. ನಾವು ಶತಗಂ ಸಮಾಹ, 100 ವರ್ಷ ಬದುಕಲಿಕ್ಕೆ ಇಚ್ಛೆ ಪಡ್ರಿ, ಆಯುಷ್ಯ ಬೇಕು ಅಂತ ಇಚ್ಛೆ ಪಡಿ, 100 ವರ್ಷ ಬದುಕಲಿಕ್ಕೆ ಆಸೆ ಪಡ್ರಿ, ಅದನ್ನು ಬೇಡ ಅಂತ ಹೇಳೋದಿಲ್ಲ. ಆದರೆ ಆ 100 ವರ್ಷಗಳಲ್ಲಿಯೂ ಕುರ್ವನ್ನೇವೇಹ ಕರ್ಮಾಣಿ, ಭಗವಂತನ ಆಜ್ಞಾರೂಪವಾದ ಕರ್ಮ ಏನಿದೆ, ಅವರವರ ವರ್ಣಗಳಿಗೆ, ಆಯಾ ಆಶ್ರಮದಲ್ಲಿದ್ದವರಿಗೆ, ಯಾರು ಬ್ರಾಹ್ಮಣರು, ಯಾರು ಕ್ಷತ್ರಿಯರು, ಬ್ರಾಹ್ಮಣರಲ್ಲಿ ಬ್ರಹ್ಮಚಾರಿಗಳು, ಗೃಹಸ್ಥರು, ಅವರಿಗೆಲ್ಲ ಇಂಥವ್ರಿಗೆ ಇಂಥ ಕರ್ಮ ಅಂತ ವಿಹಿತವಾಗಿದೆ. ಅದನ್ನು ಮಾಡಿಕೊಂಡು 100 ವರ್ಷ ಬದುಕಬೇಕು, ಬದುಕಲಿಕ್ಕೆ ಇಚ್ಛೆ ಪಡಬಹುದು. ಕುರ್ವನ್ನೇವೇಹ ಕರ್ಮಾಣಿ, ಹಾಗೆ ಮಾಡಿದರೆ ಆವಾಗ ನಮಗೆ ಲೇಪ ಆಗೋದಿಲ್ಲ. ಇಲ್ಲದಿದ್ದರೆ ಕರ್ಮ ಮಾಡದೇ ಇದ್ದರೆ ಎಂಥ ಜ್ಞಾನಿಗಳಿಗೂ ಕೂಡ ಲೇಪ ಆಗ್ತದೆ. ಕರ್ಮ ಮಾಡಲಿಲ್ಲ, ಕರ್ಮ ಬಿಟ್ಟರು ಅನ್ನುವಂಥ ದೋಷ ಬರ್ತದೆ. ಆದ್ದರಿಂದ ಕರ್ಮಾನುಷ್ಠಾನ ಅತ್ಯಂತ ಅವಶ್ಯಕ. ಹೀಗೆ 2 ಬ್ರಹ್ಮವಿದ್ಯೆಗೆ ಅರ್ಹತೆ. ನಾವು ಒಂದು ವೇಳೆ ಕ್ಷತ್ರಿಯನಾದವನು ಯುದ್ಧ ಮಾಡಬೇಕು, ಬ್ರಾಹ್ಮಣರಾದವರು ಅವರಿಗೆ ವಿಹಿತವಾದ ಪಾಠ ಪ್ರವಚನಾದಿಗಳನ್ನು ಮಾಡಬೇಕು, ಬ್ರಹ್ಮಚಾರಿಗಳು ಅಧ್ಯಯನ ಮಾಡಬೇಕು. ಹೀಗೆ ಜಗತ್ತು ನಡಿಲಿಕ್ಕೆ ಕರ್ಮ ಬೇಕು. ಕರ್ಮ ಮಾಡದೇ ಇದ್ದರೆ ಜಗತ್ತು ನಡೆಯೋದಿಲ್ಲ. 4 ತರಹದ ಧರ್ಮ ಇದೆ. ಆ 4 ರೀತಿಯಾದ ಧರ್ಮದಿಂದಲೇ ಜಗತ್ತು ನಿಂತಿರೋದು. ಧರ್ಮ ಕುಸಿತು ಅಂತಂದರೆ ಜಗತ್ತು ಕುಸಿದು ಬೀಳ್ತದೆ. ಧರ್ಮ ಅಂದ್ರೇನು? ಧಾರಕ ಅಂತ ಅರ್ಥ. ಕಂಬ ಇದ್ದರೆ ಆ ಕಂಬದ ಮೇಲೆ ಮನೆ ನಿಂತಿರ್ತದೆ, ಎಷ್ಟು ಅಂತಸ್ತಿನ ಮನೆ ಬೇಕಾದ್ರೆ ನಿಲ್ತದೆ. ಆ ಕಂಬ ಕುಸಿತು, ಅದು ಶಿಥಿಲವಾಯಿತು ಅಂತಂದರೆ ಇಡೀ ಸೌಧವೇ ಕಳಚಿ ಬೀಳ್ತದೆ. ಹಾಗೆ ಇಡೀ ಜಗತ್ತು ನಿಂತಿರೋದು ಧರ್ಮದ ಮೇಲೆ. ಅದು 4 ಥರ ಇದೆ ಧರ್ಮ: ಬ್ರಾಹ್ಮಣ ಧರ್ಮ, ಕ್ಷತ್ರಿಯ ಧರ್ಮ, ವೈಶ್ಯ ಧರ್ಮ, ಶೂದ್ರ ಧರ್ಮ ಅಂತ 4 ಥರ ಧರ್ಮ. 4 ಕಂಬ ಇದ್ದ ಹಾಗೆ. ಈ 4 ಧರ್ಮಗಳನ್ನು ನಡೆಸಿದರೆ ಆಗ ಜಗತ್ತು ಗಟ್ಟಿ ನಿಲ್ತದೆ. ಜಗತ್ತು ಕುಸಿದು ಬೀಳೋದೇ ಕಂಬ ಬಿದ್ದಾಗ. 4 ಚಕ್ರಗಳಿದ್ದರೆ ವಾಹನ ಸರಿಯಾಗಿ ಮುಂದೆ ಹೋಗ್ತದೆ. 1 ಚಕ್ರ, 4 ಚಕ್ರಗಳು ಹೋಯಿತು ಅಂದರೆ ವಾಹನ ಸ್ಥಗಿತ ಆಗುತ್ತೆ. ಅದರಿಂದ ಕುರ್ವನ್ನೇವೇಹ ಕರ್ಮಾಣಿ ಅಂತಂದರೆ ಧರ್ಮ. ನಿಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದಂಥ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡಿರ್ರಿ. ಆ ಧರ್ಮ ಕಂಬದ ಮೇಲೆ, ಧರ್ಮದ ಸ್ತಂಭದ ಮೇಲೆ ಜಗತ್ತು, ಸೌಧ, ಮನೆ ಸ್ಥಿರವಾಗಿರ್ತದೆ. ಆದ್ದರಿಂದ ಬ್ರಹ್ಮವಿದ್ಯೆಯನ್ನು ಪಡಿಬೇಕಾದವನಿಗೆ ಇದು ಕರ್ತವ್ಯ. ಕರ್ಮಾನುಷ್ಠಾನ ಅನ್ನೋದು ಕರ್ತವ್ಯ.
ಜನರುಗಳು ಮಾಡುವ ಪ್ರಜೆಗಳು ಮಾಡುವ ಕರ್ಮದ ಮೇಲೆ, ಆ ಧರ್ಮದ ಮೇಲೆ ಜಗತ್ತನ್ನು ನಿಲ್ಲಿಸಿದ್ದಾನೆ ಪರಮಾತ್ಮ. ಆದ್ದರಿಂದ ಧರ್ಮಾನುಷ್ಠಾನ ಮಾಡಿರಿ. ಇದು ಬ್ರಹ್ಮವಿದ್ಯೆಗೆ ಅಧಿಕಾರ. ಆನಂತರ 3ನೇ ಪದ್ಯದಲ್ಲಿ ಹೇಳ್ತಾರೆ, ಬ್ರಹ್ಮವಿದ್ಯೆಯನ್ನು ಪಡೆಯೋದಕ್ಕಿಂತ ಮುಂಚೆ ಬ್ರಹ್ಮವಿದ್ಯೆ ಪಡಿತೇವೆ ಅಂತ ಹೇಳಿ ವಿಪರೀತ ವಿದ್ಯೆ ಪಡಿಬಾರ್ದು. ಇವತ್ತು ಅನೇಕ ಜನರಿಗೆ ಬ್ರಹ್ಮವಿದ್ಯೆ ಪಡಿಬೇಕು ಅಂತುಂಟು, ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಯಾರ ಹತ್ರ ಹೋದರೆ ಬ್ರಹ್ಮವಿದ್ಯೆ ಸಿಗ್ತದೆ ನಮಗೆ ಅಂತ ಹೋಗ್ತಾರೆ, ಆದರೆ ಬರೋದು ವಿಪರೀತ ಜ್ಞಾನ, ಮಿಥ್ಯಾ ಜ್ಞಾನ ಬರ್ತದೆ, ತಪ್ಪು ತಿಳುವಳಿಕೆ ಬರ್ತದೆ. ನಾವು ಬ್ರಹ್ಮವಿದ್ಯೆಯನ್ನು ಹೇಳ್ತೇವೆ, ಉಪದೇಶ ಮಾಡ್ತೇವೆ ಅಂತ ಹೇಳ್ತಾರೆ. ಆ ಉಪದೇಶ ಮಾಡುವವರು ಸರಿಯಾಗಿಯೂ ಮಾಡಬಹುದು, ತಪ್ಪು ಮಾಡಬಹುದು. ಒಂದು ವೇಳೆ ತಪ್ಪು ಮಾಡಿಬಿಟ್ರೆ, ಉಪದೇಶ ತಪ್ಪಾದರೆ ನಮಗೆ ಜ್ಞಾನವೂ ಕೂಡ ತಪ್ಪು ತಿಳುವಳಿಕೆ ಬರ್ತದೆ. ಆದ್ದರಿಂದ ಎಚ್ಚರಿಕೆಯಲ್ಲಿ ಬ್ರಹ್ಮವಿದ್ಯೆ ಪಡಿಬೇಕು. ಶಿಷ್ಯರು ಗುರು, ಭಾಗವತದಲ್ಲಿ ಒಂದು ಮಾತು ಬರ್ತದೆ, ಶಿಷ್ಯರು ಗುರುಗಳನ್ನು ಪರೀಕ್ಷೆ ಮಾಡಿ ಅವರ ಹತ್ರ ವಿದ್ಯೆ ಪಡಿಬೇಕು ಅಂತ. ನಿಜವಾಗಿಯೂ ಗುರುಗಳು ಶಿಷ್ಯರನ್ನು ಪರೀಕ್ಷೆ ಮಾಡಬೇಕು. ಓದಿದ ಮೇಲೆ, ಓದೋಕ್ಕೆ ಮುಂಚೆ ಶಿಷ್ಯರೇ ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಬರ್ತದೋ ಇಲ್ಲೊಂದು ಪರೀಕ್ಷೆ ಮಾಡೋದಲ್ಲ, ಸರಿಯಾದ ಉಪದೇಶ ಮಾಡ್ತಾರೋ ಇಲ್ವೋ ಅಷ್ಟು ಸ್ಥೂಲವಾಗಿ ಪರೀಕ್ಷೆ ಮಾಡಿ ಹೋಗಬೇಕು. ಒಂದು ವೇಳೆ ಮೋಸ ಹೋಗಿ ಯಾರದ್ದೋ ಗುರುಗಳ ಹತ್ರ ಹೋದರೆ ಮಿಥ್ಯಾಜ್ಞಾನ ಬಂದುಬಿಡ್ತದೆ, ತಪ್ಪು ತಿಳುವಳಿಕೆ ಬರ್ತದೆ. ಅದನ್ನು ಮಾತ್ರ ಸರ್ವಾತ್ಮನ ಪಡಿಬಾರ್ದು. ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಯಿತು ಅಂತ ಆಗ್ತದೆ. ಆದ್ದರಿಂದ 3ನೇ ಪದ್ಯದಲ್ಲಿ ವಿಪರೀತ ಜ್ಞಾನಿಗಳನ್ನು, ಅಂದರೆ ತಪ್ಪು ತಿಳುವಳಿಕೆ ಪಡೆಯುವವರ ನಿಂದೆ ಮಾಡಿದ್ದಾರೆ. ಅಸುರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚಾತ್ಮಹನೋ ಜನಾ. ಅಸುರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾ. ಯಾರು ಭಗವಂತನ ತತ್ವವನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ಅಸುರ್ಯ ಅನ್ನುವಂಥ ಒಂದು ಲೋಕ ಇದೆ, ಆ ಲೋಕಕ್ಕೆ ಹೋಗ್ತಾರೆ. ಅಸುರ್ಯ ಅಂತಂದರೆ ಸುಖ ಇಲ್ಲದ ಬರೇ ದುಃಖ ತುಂಬಿದ ಲೋಕ, ಸುಖ ಲೇಶವೂ ಇಲ್ಲ ಅಂಥ ಬರೇ ಅಂಧೇನ ತಮಸಾವೃತಾ, ಬರೇ ಗಾಢಾಂಧಕಾರ, ಅಂಥ ಕತ್ತಲೆ ತುಂಬಿದ ಬರೇ ದುಃಖವನ್ನು ಕೊಡ್ತಕ್ಕಂಥ ಒಂದು ಲೋಕ. ಆ ದುಃಖ ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಿಂದ ಬರ್ತದೆ ಅಂತ ಕಂಡುಹಿಡಲಿಕ್ಕೂ ಸಾಧ್ಯ ಇಲ್ಲ, ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಕತ್ತಲೆಯಲ್ಲಿ ಹುಳಗಳು ಬಂದು ಕಚ್ಚಿದರೆ ಏನು ಅಂತ ಎಲ್ಲಿ ಹುಡುಕಬೇಕು, ಏನು ಎಲ್ಲಿಂದ ನಮಗೆ ತೊಂದರೆ ಬರ್ತಾ ಇದೆ ಅಂತ ಗೊತ್ತೇ ಆಗೋದಿಲ್ಲ. ಆ ರೀತಿ ಪಂಚ ಇಂದ್ರಿಯಗಳಿಗೂ ಕೂಡ ಕಷ್ಟ ಕೊಡ್ತಕ್ಕಂಥ ಲೋಕಗಳಿದೆ. ಅದನ್ನು ಅಸುರ್ಯ ಲೋಕ ಅಂತ ಕರೀತಾರೆ. ಭಗವಂತನ ತತ್ವ ವಿಪರೀತವಾಗಿ ತಿಳ್ಕೊಂಡವರು ಅಲ್ಲಿ ಹೋಗ್ತಾರೆ. ಆದ್ದರಿಂದ ವಿಪರೀತ ಜ್ಞಾನಿಗಳ ನಿಂದೆಯನ್ನು ಆ ಶ್ಲೋಕ ಮಾಡ್ತಾ ಇದೆ 3ನೇ ಮಂತ್ರ. ಎಂದೆಂದೂ ಕೂಡ ವಿಪರೀತ ಜ್ಞಾನ ಪಡಿಬೇಡಿ ಅಂತ ಇಷ್ಟು ಹೇಳಿ, ಆಮೇಲೆ ಮೋಕ್ಷ ಸಾಧನ ಜ್ಞಾನ ಯಾವುದು ಸ್ಥೂಲವಾಗಿ ಒಂದು ಸಲ ಅದನ್ನು ಹೇಳಿದ್ದಾರೆ. ಮೋಕ್ಷ ಪಡಿಬೇಕಾದರೆ ಸಾಧನವಾದ ಜ್ಞಾನ ಯಾವುದು? ಅಸುರ್ಯಾನಾಮತೆ ಲೋಕ ಅಂತ ಅಂಧಂತಮಸ್ಸಿಗೆ ಹೋಗುವ ಅಲ್ಲಿಗೆ ಹೋಗತಕ್ಕಂಥ, ಅಲ್ಲಿ ಕಳಿಸ್ತಕ್ಕಂಥ ಜ್ಞಾನ ಯಾವುದು ಅಂತ ಹೇಳಿದರು, ತಪ್ಪು ಜ್ಞಾನ ಅಂತ. ಹಾಗಾದರೆ ಮೋಕ್ಷ ಸಾಧನವಾದ ಸರಿಯಾದ ಜ್ಞಾನ ಅಂದರೆ ಯಾವುದು? ಸ್ಥೂಲವಾಗಿ ತಿಳ್ಕೋಬೇಕು. ಅನೇಜದೇಕಂ ಮನಸೋ ಜವೀಯ ಅಂತ ಒಂದು ಮಂತ್ರ, ತದೇಜತಿ ತನ್ನೇಜತಿ ಅಂತ ಇನ್ನೊಂದು ಮಂತ್ರ. ಈ 2 ಮಂತ್ರಗಳಲ್ಲಿ ಭಗವಂತನ ತತ್ವವನ್ನು ತಿಳಿಸಿದ್ದಾರೆ. ಪರಮಾತ್ಮ ಯಾರಿಗೂ ಹೆದರುವವನಲ್ಲ, ಯಾರ ಅಧೀನನೂ ಅಲ್ಲ, ಮುಖ್ಯವಾಗಿ ಸ್ವತಂತ್ರವಾಗಿರುವವನು ಪರಮಾತ್ಮ. ಮನಸೋಜವೀಯ, ಮನಸ್ಸಿಗಿಂತ ವೇಗವುಳ್ಳವನು. ಲಿಂಗದೇಹಾದಿಗಳು ಯಾವುದು ಅವನಿಗಿಲ್ಲ. ಅವನಿಂದ ಇಡೀ ಜಗತ್ತು ನಡೀತದೆ, ಪ್ರವೃತ್ತಿ ಆಗ್ತದೆ ಹೊರತು ಅವನು ಯಾರ ಅಧೀನವೂ ಅಲ್ಲ. ತದೇಜತಿ ತನ್ನೇಜತಿ, ಆ ಪರಮಾತ್ಮನಿಂದ ಎಲ್ಲರೂ ಪ್ರವೃತ್ತರಾಗ್ತಾರೆ. ತಮ್ಮ ತಮ್ಮ ಕೆಲಸದಲ್ಲಿ ಯಾವುದರಲ್ಲೇ ಒಂದು ಪ್ರವೃತ್ತಿ, ಒಂದು ಹೆಜ್ಜೆ ಇಡಬೇಕಾದ್ರೆ ಅವನ ಅನುಗ್ರಹ ಬೇಕು. ಇಲ್ಲಾಂದ್ರೆ ಒಂದು ಹೆಜ್ಜೆ ಇಡಲಿಕ್ಕಾಗೋದಿಲ್ಲ, ಒಂದು ತುತ್ತು ಬಾಯಲ್ಲಿ ಇಟ್ಕೊಳ್ಳಿಕ್ಕಾಗೋದಿಲ್ಲ. ಪರಮಾತ್ಮನ ಪ್ರೇರಣೆ ಇದ್ದರೆ, ಅವನ ಅನುಗ್ರಹ ಇದ್ದರೆ ಒಂದು ತುತ್ತು ಬಾಯಲ್ಲಿ ಇಟ್ಕೊಳ್ಬಹುದು.
ಇಲ್ಲದೆ ಇದ್ರೆ ತುತ್ತು ಬಾಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅಂತ ಹೊರಟವನು ಆ ಕ್ಷಣದಲ್ಲೇ ಹೋಗಿಬಿಡ್ಬೋದು. ಊಟಕ್ಕೆ ಕೂತಿರ್ತಾರೆ, ತುತ್ತಿಡಬೇಕು, ಹೋಗಿಬಿಡ್ತದೆ, ಪ್ರಾಣ ಹೋಗ್ತದೆ. ಆದ್ದರಿಂದ ಒಂದೊಂದು ಸಣ್ಣ ಸಣ್ಣ ವ್ಯಾಪಾರವೂ ಕೂಡ ಅವನ ನಿಯಂತ್ರಣದಿಂದಲೇ ಆಗೋದು. ಹೀಗೆ ಆ ಭಗವಂತನ ತತ್ವವನ್ನು ತಿಳ್ಕೊಳ್ಳೋದೇ ಮುಖ್ಯವಾಗಿ ಮೋಕ್ಷ ಸಾಧನ ಜ್ಞಾನ ಅಂತ ತಿಳಿಸಿದ್ದಾರೆ. ಜ್ಞಾನದ ಫಲ ಏನು ಅಂತ ಮುಂದಿನ 2 ಮಂತ್ರಗಳಲ್ಲಿ ಹೇಳ್ತಾರೆ. ಎಷ್ಟು ಸರ್ವಾಣಿ ಆತ್ಮನ್ನೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋ ನ ವಿಜುಗುಪ್ಸತೆ. ಜ್ಞಾನದ ಫಲ ಏನು ಅಂತಂದರೆ ಅವನಿಗೆ ಯಾವ ಭಯವೂ ಇರೋದಿಲ್ಲ. ಪರಮಾತ್ಮನ ತತ್ವಜ್ಞಾನ ಪಡೆದವನಿಗೆ ಯಾವ ಭಯವೂ ಇರೋದಿಲ್ಲ. ಅದನ್ನು ಜ್ಞಾನಿಗಳು ಯಾವುದಕ್ಕೂ ಹೆದರೋದಿಲ್ಲ. ಜಡಭರತರ ಕಥೆ ಬರ್ತದೆ ಭಾಗವತದಲ್ಲಿ. ಯಾರಿಗೂ ಹೆದರ್ತಿದ್ದಿಲ್ಲ ಅವರು, ಯಾವ ರಾಜರಿಗೂ ಹೆದರಲಿಲ್ಲ. ಯಾಕೆ ಹೆದರಬೇಕು? ಎಲ್ಲ ಭಗವಂತನ ಅಧೀನ ಅಂತ ತಿಳ್ಕೊಂಡಿರ್ತಾರೆ. ಅದನ್ನ ಅವ್ರು ಹೆದರೋದು ಪರಮಾತ್ಮನಿಗೆ ಮಾತ್ರ. ಇನ್ನೊಬ್ಬರಿಗೆ ಅವರು ಭಯ ಪಡೋದೇ ಇಲ್ಲ. ಯಾಕೆಂದರೆ ಇನ್ನೊಬ್ಬರಿಂದ ನಮಗೆ ಭಯ ಬರಬೇಕಾದ್ರೆ ಅದು ಭಗವಂತನ ಪ್ರೇರಣೆ ಆದರೆ ಮಾತ್ರ ಬರ್ತದೆ, ಇಲ್ಲದಿದ್ದರೆ ಅವ್ರು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಜ್ಞಾನ ಯಾರು ಪಡಿತಾರೆ, ಆತ್ಮತತ್ವ ಜ್ಞಾನ, ಅವರಿಗೆ ಲೋಕದಲ್ಲಿ ಯಾವ ಭಯವೂ ಕೂಡ ಇರೋದಿಲ್ಲ. ದುಃಖ ಬರೋದಿಲ್ಲ, ಮೋಹ ಇರೋದಿಲ್ಲ. ಭಯ, ಶೋಕ, ಮೋಹ ಎಲ್ಲವನ್ನೂ ಕೂಡ ಮೀರಿ ನಿಲ್ಲಬಲ್ಲ ಜ್ಞಾನಿಯಾದವನು. ಒಂದು ಬಹಳ ಮಹತ್ವ ಇದೆ ಜ್ಞಾನಕ್ಕೆ. ಭಗವಂತನನ್ನು ತಿಳಿದರೆ, ಆತ್ಮಜ್ಞಾನ ಪಡೆದರೆ ಅವನಿಗೆ ಶೋಕ ಮೋಹ ಯಾವುದು ಯಾಕೆ ಆಗೋದಿಲ್ಲ ಅಂತ ಕೇಳಿದರೆ, ಶೋಕ ಮೋಹ ಪರಿಹಾರ ಮಾಡೋನೇ ಅವನು. ಶೋಕ ಮೋಹ ಪರಿಹಾರ ಮಾಡ್ತಕ್ಕಂಥವನು ಅವನು. ಇಂಥ ರೋಗಕ್ಕೆ ಔಷಧಿ ಕೊಡ್ತಕ್ಕ ಒಳ್ಳೆ ಡಾಕ್ಟ್ರ್ ಇದ್ದಾರೆ ಅಂತ ಒಬ್ಬನಿಗೆ ಗೊತ್ತಿದ್ದರೆ, ಅವರ ಮಹಿಮೆ ಗೊತ್ತಿದ್ದರೆ ಅವನಷ್ಟು ಭಯ ಪಡೋದಿಲ್ಲ. ನಮಗೆ ತಿಳಿದ ಡಾಕ್ಟ್ರ್ ಇದ್ದಾರೆ, ವೈದ್ಯರಿದ್ದಾರೆ, ಅವರು ಇದನ್ನು ವಾಸಿ ಮಾಡುವವರು ಇದ್ದಾರೆ ಅಂತ ಧೈರ್ಯವಾಗಿರ್ತಾನೆ. ಯಾರಿಗೆ ವೈದ್ಯರ ಪರಿಚಯವೇ ಇಲ್ಲ ಅಂಥವನು ಹೆದರ್ತಾನೆ. ಜಗದ್ವೈದ್ಯ ಪರಮಾತ್ಮ, ಶೋಕ ಮೋಹ ಭಯ ಎಲ್ಲ ಪರಿಹಾರ ಮಾಡೋನು ಅವನು. ಅವನ ಜ್ಞಾನ ಇದ್ದವನು ಯಾವುದಕ್ಕೂ ಹೆದರೋದಿಲ್ಲ. ಅದನ್ನೇ ಪರಮಾತ್ಮ ಅದನ್ನು ಪರಿಹಾರ ಮಾಡೋ ಶಕ್ತಿ ಉಳ್ಳವನು. ಅದಕ್ಕೆ ಮುಂದಿನ ಮಂತ್ರದಲ್ಲಿ ಅದನ್ನು ಹೇಳ್ತಾರೆ. ಭಗವಂತನಿಗೆ ಶೋಕ ಮೋಹ ಪರಿಹಾರ ಮಾಡುವ ಶಕ್ತಿ ಇದೆ. ಯಾಕೆ? ಸಪರ್ಯಗಾತ್ ಶುಕ್ರಂ ಅಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ. ಆ ಭಗವಂತನಿಗೆ ನಮ್ಮಂಥ ದೇಹ ಇಲ್ಲ. ಅವನಿಗೆ ಶೋಕ ಇಲ್ಲ, ಮೋಹ ಇಲ್ಲ, ಲಿಂಗದೇಹ ಇಲ್ಲ, ತಲೆನೋವು ಬರೋದು ಅಂತಿಲ್ಲ, ಗಾಯ ಆಯಿತು ಅಂತಿಲ್ಲ. ಅಕಾಯಂ ಔರಣಂ, ಸ್ಥೂಲ ದೇಹ ಇಲ್ಲ ಅವನಿಗೆ. ರೋಗಕ್ಕೆ ಆಸ್ಪದ, ಈ ಸ್ಥೂಲ ದೇಹವೇ ರೋಗಕ್ಕೆ ಆಸ್ಪದ. ಇಂಥ ರೋಗಕ್ಕೆ ಆಸ್ಪದವಾದ ಸ್ಥೂಲ ದೇಹ ಅವನಿಗಿಲ್ಲ. ಈಗ ತಲೆನೋವು ಯಾಕೆ ಬರ್ತದೆ? ತಲೆ ಇದ್ದದ್ರಿಂದ ಬರ್ತದೆ. ಈ ತಲೆ ಇದ್ದದ್ರಿಂದ. ಮೂಗಿರೋದ್ರಿಂದ ನೆಗಡಿ ಬಂತು ಅಂತಾರಲ್ಲ ಹಾಗೆ. ಅವನಿಗೆ ಈ ನೆಗಡಿ, ತಲೆನೋವು, ಇಂಥ ಹೊಟ್ಟೆ ನೋವು ಇವಕ್ಕೆಲ್ಲ ಆಸ್ಪದನೇ ಇಲ್ಲ. ಯಾಕೆಂದರೆ ಅಂಥ ಹೊಟ್ಟೆ ಇಲ್ಲೇ ಇಲ್ಲ ಅವನಿಗೆ. ಅಂಥ ತಲೆನೇ ಅಲ್ಲ, ಅದು ವಿಚಿತ್ರವಾದದ್ದು. ಆದ್ದರಿಂದ ಅವನು ಈ ರೋಗ ರುಜಿನಗಳಿಗೆ ಆಸ್ಪದವಾದಂಥ ದೇಹ ಹೊಂದಿದವನೇ ಅಲ್ಲ, ಅದನ್ನು ಮೀರಿ ನಿಂತವನು. ಆದ್ದರಿಂದ ಅವನ ಹತ್ರ ನಾವು ಹೋದರೆ ನಮ್ಮ ರೋಗ ಪರಿಹಾರ ಆಗ್ತದೆ. ನಮಗೆ ಹಣ ಬೇಕು ಅಂದರೆ ಯಾರ ಹತ್ರ ಹೋಗ್ತೀವಿ? ಬಡವ್ರ ಹತ್ರ ಹೋಗಿ ಏನಾದರೂ ಒಂದಿಷ್ಟು ಕೊಡ್ರಿ ಅಂತಂದರೆ ನನಗೇ ಬೇಕು, ಇದ್ರೂ ಕೊಡು ಅಂತ ನಮಗೆ ಹಣ ಬೇಕು ಅಂತಂದರೆ ಧನಿಕರ ಹತ್ರ ಹೋಗಬೇಕು. ಹಾಗೆ ನಮ್ಮ ರೋಗ ಪರಿಹಾರ ಆಗಬೇಕು ಅಂತಂದರೆ ರೋಗ ಇಲ್ಲದವ್ರ ಹತ್ರ ಹೋಗಬೇಕು. ರೋಗ ಪರಿಹಾರ ಮಾಡ್ತಾರೆ ಅಂತ ಒಬ್ರಿಗೆ ಹೋಗೋಣ. ಎಲ್ಲಿದ್ದಾರೆ ಅಂತಂದರೆ ಅವ್ರು ಮಲಗಿದ್ದಾರೆ, ಅವರಿಗೆ ರೋಗ ಹತ್ತಿದೆ ಅಂತಂದ್ರೆ ನಾವೇನು ಮಾಡಬೇಕು? ಒಬ್ಬನಿಗೆ ಕಣ್ಣು ಸರಿ ಇದ್ದಿಲ್ಲಂತ, ಏನು ನೋಡಿದರೂ ಕೂಡ ಎರಡೆರಡು ಕಾಣಿಸ್ತಿತ್ತಂತ ಅವನಿಗೆ. ಅವನ ಹೆಂಡತಿ ಮನೆಗೆ ಬಂದರೆ ಇಬ್ಬರು ಕಾಣಿಸ್ಬೇಕು. ಅವನು ಮದುವೆ ಮಾಡಿಕೊಂಡದ್ದು ಒಂದು, ಇಬ್ಬರಿಬ್ಬರು ಕಾಣಿಸ್ಬೇಕು. ಇಂಥ ವಿಚಿತ್ರ ಕಣ್ಣಿನ ರೋಗ ಅವನಿಗೆ. ಒಬ್ಬ ಮಗ ಹುಟ್ಟಿದರೆ ಇಬ್ಬರಿಬ್ಬರು ಕಾಣಿಸ್ಬೇಕು. ಒಂದು ಭಕ್ಷ್ಯ ಹಾಕಿದರೆ, ಏನಾದರೂ ಒಂದು ಜಿಲೇಬಿ ಹಾಕಿದರೆ ಎರಡೆರಡು ಕಾಣಿಸ್ಬೇಕು ಅವನಿಗೆ. ಈ ಥರ ಬಹಳ ವಿಚಿತ್ರ ಆಗಿ ಹೋಗ್ತಿತ್ತು. ಎರಡ್ಯಾಕೆ ಹಾಕಿದೀವಿ ಅಂತ ಅನ್ನೋದು. ಅವ್ರು ಹಾಕಿರೋದು ಒಂದೇ.
ಒಂದು ಹಾಕು ಅಂತಂದರೆ ಅವ್ರು ಒಂದು ಹಾಕಿದಾಗ ಇವನು ಎರಡು ಬೀಳ್ತಿತ್ತಂತೆ, ಬೀಳೋದು ಒಂದೇ, ಇವನಿಗೆ ಎರಡು ಕಾಣಿಸ್ತಿತ್ತು. ಇಂಥ ವಿಚಿತ್ರ ರೋಗ ಅಂತ ಒಬ್ಬ ಕಣ್ಣಿನ ಡಾಕ್ಟ್ರ್ ಹತ್ರ ಹೋದನಂತೆ. ಡಾಕ್ಟ್ರ್ ಕರೆದ್ರು, ಮುಂದೆ ಕೂಡಿಸ್ಕೊಂಡ್ರಂತೆ. ಏನು ಸಮಸ್ಯೆ ನಿಮ್ಮದು ಅಂತ ಕೇಳಿದರು. ಡಾಕ್ಟ್ರೇ, ನನಗೆ ಯಾವುದನ್ನು ನೋಡಿದರೂ ಎರಡೆರಡು ಕಾಣಿಸ್ತದೆ ಅಂತ ಅಂದಂತೆ. ಆಗ ಡಾಕ್ಟ್ರು ಕೇಳಿದ್ರಂತೆ, ಯಾರಿಗೆ ಕಾಣಿಸ್ತದೆ? ನಿಂಗ ಅಂತ 3 ಸಲ ಕೇಳಿದ್ರಂತೆ. ಕೂತಿರೋನೊಬ್ಬ ರೋಗಿ, 3 ಜನ ಕೂತಿದ್ದೀರಿ, ಯಾರಿಗೆ ಕಾಣಿಸ್ತದೆ ಹೇಳ್ರಿ ಎರಡೆರಡು ಅಂತ ಕೇಳ್ತಾ ಇದ್ದಾನೆ. ಏನಾಗಿದೆ ಅಂದರೆ, ಈ ರೋಗಿಗೆ ಒಂದು ಎರಡೆರಡಾಗಿ ಕಾಣಿಸ್ತಿತ್ತು, ಆ ಡಾಕ್ಟ್ರಿಗೆ ಒಂದು 3 ಆಗಿ ಕಾಣಿಸ್ತಾ ಇದ್ದಿತ್ತು. ಆದ್ದರಿಂದ ಕೇಳಿದ ಡಾಕ್ಟ್ರು, ಯಾರಿಗೆ ಕಾಣಿಸ್ತಾ ಇದೆ ಎರಡೆರಡಾಗಿ ಹೇಳ್ರಿ, 3 ಜನ ಕೂತಿದ್ದೀರಲ್ಲ ಯಾರಿಗೆ ಅಂತ. ಕೂತಿರೋನೊಬ್ಬ ಎದುರುಗಡೆ, ಯಾರಿಗೆ ಹೇಳ್ರಪ್ಪ ಅಂತ ಅವನು ಕೇಳ್ತಾನೆ. ಇವನು ಗಾಬರಿ ಆಯಿತು, ಎದ್ದು ಹೋಗಿಬಿಟ್ಟ. ನನಗೆ 2 ಕಡೆಗೆ ಕಾಣಿಸ್ತಾ ಇದೆ, ಇವರಿಗೆ 3 ಕಾಣಿಸ್ತಾ ಇದೆ, ಇದು ಸರಿಯಲ್ಲ ಅಂತ. ಹಾಗೆ ನಾವು ಪರಮಾತ್ಮನನ್ನು ಯಾಕೆ ಹಿಡಿಬೇಕು ಅಂತಂದರೆ, ಅವನು ಸಪರ್ಯಗಾತ್ ಶುಕ್ರಂ ಶೋಕರಹಿತ ಅಕಾಯಂ, ಇಂಥ ದೇಹ ಇಲ್ಲ, ಅವರಣಂ ಗಾಯಾದಿಗಳೆಲ್ಲ ಇಲ್ಲ ಅವನಿಗೆ, ಲಿಂಗದೇಹ ಇಲ್ಲ, ಅಂಥವನು ಇನ್ನೊಬ್ಬರ ಶೋಕ ಪರಿಹಾರ ಮಾಡಬಲ್ಲ ಅಂತ ಅವನ ಮಹಿಮೆಯನ್ನು ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೂ ಒಂದು ಮೋಕ್ಷ ಸಾಧನೆ ಇದೆ ಅಂತಾರೆ. ಅಂತೂ ಪರಮಾತ್ಮನ ತತ್ವಜ್ಞಾನ ಪಡೀಬೇಕು, ಇದು ಮೋಕ್ಷ ಸಾಧನ. ಇನ್ನೊಂದೇನು ಅಂದರೆ, ಯಾರು ತಪ್ಪು ತಿಳ್ಕೋತಾರೆ ಅವರನ್ನು ನೀವು ತಿಳ್ಕೊಂಡದ್ದು ಸರಿಯಲ್ಲ, ತಪ್ಪು ಅಂತ ಅವರನ್ನು ತಿದ್ದಬೇಕು, ಖಂಡನೆ ಮಾಡಬೇಕು. ಇವತ್ತು ಅನೇಕರು ಕೇಳ್ತಾರೆ, ಖಂಡನೆ ಯಾಕೆ ಮಾಡ್ತೀರಿ, ನಿಮ್ಮದು ಮಂಡನೆ ಮಾಡ್ಕೊಂಡು ಹೋಗ್ರಿ ಸಾಕು ಅಂತಾರೆ. ಮಧ್ವಾಚಾರ್ಯರ ಗ್ರಂಥದ ಹೆಸರು ಕೇಳಿದರೆ ಕೆಲವರಿಗೆ ಸಿಟ್ಟು. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಈ ಖಂಡನ ಯಾಕೆ ಮಾಡ್ತಾರೆ, ಮಂಡನ ಮಾಡಿರಿ ಸಾಕು ಅಂತ ಆಕ್ಷೇಪ ಉಂಟು. ಆದರೆ ಉಪನಿಷತ್ತು ಹೇಳ್ತಾ ಇದೆ, ಮೋಕ್ಷ ಸಾಧನ ಆಗಬೇಕಾದರೆ 2. ಒಂದು, ತತ್ವಜ್ಞಾನ ಪಡಿಬೇಕು, ಯಾವುದು ನಿಜವಾದ ತತ್ವ ಅದನ್ನು ತಿಳ್ಕೊಳ್ಬೇಕು. ಇನ್ನೊಂದೇನು ಅಂತಂದರೆ, ಯಾವುದು ತಪ್ಪು ಅದನ್ನು ತಪ್ಪು ಅಂತ ಹೇಳಬೇಕು, ತಪ್ಪು ಅಂತ ಹೇಳಬೇಕು. ಮೋಕ್ಷದಲ್ಲಿ 2 ಅಂಶ ಇದೆ. ಮೋಕ್ಷದಲ್ಲಿ 2 ಅಂಶ, ಒಂದು ಸುಖ ಪ್ರಾಪ್ತಿ, ಇನ್ನೊಂದು ದುಃಖ ಪರಿಹಾರ. 2 ಸೇರಿದರೆ ಮೋಕ್ಷ. ಈಗ ನಮಗೆ ಸುಖನೂ ಆಗ್ತಾ ಇದೆ, ಜೊತೆಗೆ ದುಃಖನೂ ಆಗ್ತಾ ಇದೆ ಅಂತಂದರೆ ಅದು ಮೋಕ್ಷ ಅಲ್ಲ. ಸುಖ ಬರಬೇಕು, ದುಃಖ ಪರಿಹಾರ ಆಗಬೇಕು. ಹೀಗೆ 2 ಥರ ಮೋಕ್ಷ. ಹಾಗೆ ನಮ್ಮ ಸಾಧನೆಯಲ್ಲೂ ಕೂಡ 2 ಥರ ಇರಬೇಕು. ಒಂದು ತತ್ವಜ್ಞಾನ ಪಡಿಬೇಕು, ಇನ್ನೊಂದು ತಪ್ಪನ್ನು ತಪ್ಪು ಅಂತ ಹೇಳಬೇಕು. ನಾವು ತತ್ವಜ್ಞಾನ ಪಡೆದರೆ ಸುಖ ಪ್ರಾಪ್ತಿ, ತಪ್ಪನ್ನು ತಪ್ಪು ಅಂತ ಹೇಳಿದರೆ ದುಃಖ ನಿವಾರಣೆ. ಹೀಗೆ 2 ಥರ ಮೋಕ್ಷ ಇದೆ, ಸುಖ ಪ್ರಾಪ್ತಿ, ದುಃಖ ಪರಿಹಾರ. 2 ಆಗಬೇಕಾದ್ರೆ 2 ರೀತಿಯ ಸಾಧನೆ ಮಾಡಬೇಕು. ಆದ್ದರಿಂದ ನಾವು ಪ್ರಾಚೀನ ಗ್ರಂಥಗಳಲ್ಲಿ ನೋಡ್ತೇವೆ, ಇದು ತತ್ವ ಅಂತ ಹೇಳ್ತಾರೆ, ಆದರೆ ಈ ರೀತಿ ತಿಳ್ಕೊಂಡ್ರೆ ಇದು ತಪ್ಪು ಅಂತಲೂ ತೋರಿಸಿದ್ದಾರೆ. ಯಾರು ಸರಿಯಾಗಿ ತಿಳ್ಕೊಂಡಿರ್ತಾನೆ ಅವನು ತಪ್ಪು ತಿಳ್ಕೊಂಡವರನ್ನು ತಿದ್ದದೇ ಹೋದರೆ, ಇದು ತಪ್ಪು ಅಂತ ಅವರಿಗೆ ಬೋಧನೆ ಮಾಡದೇ ಹೋದರೆ, ಆ ತಪ್ಪು ತಿಳ್ಕೊಂಡವನಿಗಿಂತ ಹೆಚ್ಚಿನ ದುಃಖ ಈ ಸರಿಯಾಗಿ ತಿಳ್ಕೊಂಡವನಿಗೆ ಬರ್ತದೆ. ತಪ್ಪು ತಿಳ್ಕೊಂಡವನು ಒಂದಿಷ್ಟು ದುಃಖ ಪಡ್ತಾನೆ, ನರಕಕ್ಕೋ ಎಲ್ಲೋ ಹೋಗಿ ದುಃಖ ಪಡ್ತಾನೆ. ಅವನಿಗಿಂತ ಹೆಚ್ಚು ದುಃಖ ಸರಿಯಾಗಿ ತಿಳ್ಕೊಂಡವನು ಪಡಿತಾನೆ. ಯಾಕೆಂದರೆ ಇವನು ಸರಿಯಾಗಿ ತಿಳ್ಕೊಂಡಿದ್ದಾನೆ, ಇವನಿಗೆ ಸನ್ಮಾರ್ಗ ಯಾವುದಂತ ಗೊತ್ತು, ದುರ್ಮಾರ್ಗ ಯಾವುದಂತ ಗೊತ್ತಿದ್ದು ಹೇಳಲಿಲ್ಲಲ್ಲ, ಅದು ದೊಡ್ಡ ತಪ್ಪಾಗ್ತದೆ, ದೊಡ್ಡ ತಪ್ಪಾಗ್ತದೆ. ನಾವು ಯಾವುದೋ ಒಂದು ಮಾರ್ಗಕ್ಕೆ ಹೋಗ್ತಿರ್ತೀವಿ, ಅದು ಡೇಂಜರಸ್ಸು, ಆದರೆ ಯಾರೂ ಹೇಳೋದಿಲ್ಲ ನಮಗೆ, ನಾವು ಅನರ್ಥ ಪಡ್ಕೋತೀವಿ. ಆಮೇಲೆ ಬಂದು ಮಾಡೋದೇನು ಅಂತಂದರೆ, ಮೊದಲು ಅವನನ್ನು ಆಕ್ಷೇಪ ಮಾಡ್ತೀವಿ. ಗೊತ್ತಿದ್ದು ನೀನು ಹೇಳಲಿಲ್ವಲ್ಲ, ಈಗ ಹೇಳ್ತಿದ್ದೆ, ಈಗ ಹೇಳ್ತಾ ಇದ್ದೆ, ಅವ್ರ ಹತ್ರ ಹೋಗಬೇಡ, ಅವರಿಗೆ ಸಾಲ ಕೊಡಬೇಡ, ಅವರು ಮೋಸಗಾರರು, ಮೋಸ ಮಾಡ್ತಾರೆ ಅಂತ ನಿಂಗೆ ಗೊತ್ತಿದೆ, ಗೊತ್ತಿದ್ದು ನನಗೆ ಹೇಳಲಿಲ್ಲಲ್ಲ ಅಂತ ಅವನ ಮೇಲೆ ಸಿಟ್ಟು ಜಾಸ್ತಿ ಬರ್ತದೆ. ಗೊತ್ತಿಲ್ಲ ಪರವಾಗಿಲ್ಲ, ಗೊತ್ತಿದ್ದವನು ಇನ್ನೊಬ್ಬರಿಗೆ ತಪ್ಪದನ್ನು ತಪ್ಪು ಅಂತ ಹೇಳದೇ ಇದ್ದರೆ ಬಹಳ ತಪ್ಪಾಗ್ತದೆ. ಆದ್ದರಿಂದ ಮೋಕ್ಷ ಸಾಧನೆ ಬರೇ ತಿಳುವಳಿಕೆ ಪಡೆಯೋದಷ್ಟೇ ಅಲ್ಲ, ಅವನಿಗಿನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ. ಅವನು ಸರಿಯಾದ ಜ್ಞಾನಿ ಆದ್ದರಿಂದ
ಅಜ್ಞಾನವನ್ನು ಅಜ್ಞಾನ ಅಂತ ತೋರಿಸಬೇಕು ಶಿಷ್ಯರಿಗೆ, ಪ್ರಜೆಗಳಿಗೆ, ಸ್ನೇಹಿತರಿಗೆ. ಇದು ತಪ್ಪು, ಈ ಮಾರ್ಗ ತಪ್ಪು, ಇದನ್ನು ಹಿಡಿಬೇಡ್ರಿ, ಇದರಿಂದ ಅನರ್ಥ ಆಗ್ತದೆ ಅಂತ ತೋರಿಸಲೇಬೇಕು. ಸರಿಯಾದ ದಾರಿ ಗೊತ್ತಿದೆ ನಮಗೆ. ಈ ದಾರಿಲಿ ಹೋಗೋನು ಹೋಗಿ ಪರವಾಗಿಲ್ಲ, ಇದು ಒಂದು ದಾರಿ ಅದು ಒಂದು ದಾರಿ ಅಂತಂದರೆ, ಈ ದಾರಿಲಿ ಹೋದರೆ ಅಲ್ಲಿ ಮುಂದೆ ಕಳ್ಳರಿದ್ದಾರೆ, ಅಲ್ಲಿ ಮಹಾ ಅನಾಹುತ ಇದೆ, ಹೋಗಬೇಡ ಅಂತ ಹೇಳಿದರೆ ಆಗ ಇವನು ಪ್ರಶಂಸನೀಯನಾಗ್ತಾನೆ. ಇದನ್ನೇ ಅವಿದ್ಯಾ ಖಂಡನೆ ಅಂತ ಅನ್ನೋದು. ಹೀಗೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅವಿದ್ಯೆಯನ್ನು ಖಂಡನೆಯೂ ಮಾಡಬೇಕು. ಇದು ಉಪನಿಷತ್ತು ಮೋಕ್ಷ ಸಾಧನ ಅಂತ ಒತ್ತಿ ಹೇಳ್ತಾ ಇದೆ. ಆದ್ದರಿಂದ ಆಚಾರ್ಯರು ಎರಡು ಕೆಲಸ ಮಾಡಿದ್ದಾರೆ. ಹಾಗೆ ಪರಮಾತ್ಮನನ್ನು ಸೃಷ್ಟಿಕರ್ತ ಅಂತ ತಿಳ್ಕೊಳ್ಬೇಕು, ಸಂಹಾರಕರ್ತ ಅಂತಲೂ ತಿಳ್ಕೊಳ್ಬೇಕು. ಸೃಷ್ಟಿಕರ್ತ ಅಂತ ತಿಳ್ಕೊಂಡ್ರೆ ನಮಗೆ ಸುಖ ಪ್ರಾಪ್ತಿ ಆಗ್ತದೆ. ಸಂಹಾರಕರ್ತ ಅಂತ ತಿಳ್ಕೊಂಡ್ರೆ ನಮ್ಮ ದುಃಖ ಪರಿಹಾರ ಆಗ್ತದೆ. ಸಂಹಾರಕರ್ತ ಅಂತ ತಿಳ್ಕೊಳ್ಳದೆ ಹೋದರೆ ಅವನು ದುಃಖ ಪರಿಹಾರ ಮಾಡೋನಲ್ಲ ಅಂತ ಆಗ್ತದೆ. ಆದ್ದರಿಂದ ಇವನು ಸುಖ ಕೊಡುವವನು ಹೌದು, ದುಃಖವನ್ನು ಪರಿಹಾರ ಮಾಡುವವನು ಹೌದು. ಹಾಗೆ ಸೃಷ್ಟಿನೂ ಮಾಡ್ತಾನೆ, ಸಂಹಾರನೂ ಮಾಡ್ತಾನೆ. ಎರಡು ತಿಳ್ಕೊಂಡ್ರೆ ಸುಖದ ಸೃಷ್ಟಿ ಆಗ್ತದೆ, ದುಃಖದ ಸಂಹಾರ ಆಗ್ತದೆ. ಹಾಗೆ ಜ್ಞಾನನೂ ಪಡಿಬೇಕು, ಅವಿದ್ಯಾ ಖಂಡನೆ ಮಾಡಬೇಕು. ಇಷ್ಟು ತಿಳಿಸಿ ಆಮೇಲೆ ಭಗವಂತನ ಪ್ರಾರ್ಥನೆ ಮಾಡುವ ಮಂತ್ರಗಳನ್ನು ಹೇಳಿದ್ದಾರೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸೂರ್ಯಮಂಡಲದಲ್ಲಿರ್ತಕ್ಕಂಥ ನಾರಾಯಣನ ಪ್ರಾರ್ಥನೆ ಮಾಡಬೇಕು. ಹೇ ಭಗವಂತ, ನಿನ್ನ ರೂಪವನ್ನು ನನಗೆ ತೋರಿಸು. ಸೂರ್ಯಮಂಡಲದಿಂದ ಮುಚ್ಚಿ ಹೋಗಿದೆ, ಬರೇ ಪ್ರಕಾಶವಾಗಿ ಕಾಣ್ತಾ ಇದೆ. ಒಳಗಿರತಕ್ಕಂಥ ನಿನ್ನ ರೂಪವನ್ನು ನನಗೆ ಸಾಕ್ಷಾತ್ಕಾರ ಮಾಡಿಕೊಡು. ಪೂಷನ್, ಏಕರ್ಷೆ, ಯಮ, ಸೂರ್ಯ, ಪ್ರಾಜಾಪತ್ಯ ಅಂತ ಈ ಶಬ್ದಗಳಿಂದ ಅವನ ಮಹಿಮೆಗಳನ್ನು ಹೇಳಿ, ನೀನು ಪೋಷಕನಾಗಿದ್ದಿ, ಸ್ವರೂಪಜ್ಞಾನ ಬಾಹ್ಯಜ್ಞಾನ ಎರಡನ್ನೂ ಕೂಡ ವಿಸ್ತಾರ ಮಾಡು. ಮುಖ್ಯಪ್ರಾಣದೇವರ ಅಂತರ್ಯಾಮಿ ನೀನು. ಯೋಸಾವಸವ ಪುರುಷ ಸೋಹಮಸ್ಮಿ. ಸೂರ್ಯಮಂಡಲದಲ್ಲಿದ್ದ ನೀನು ನನ್ನ ಒಳಗೂ ಇದ್ದಿ, ಮುಖ್ಯಪ್ರಾಣದೇವರ ಅಂತರ್ಯಾಮಿಯೂ ಆಗಿದ್ದಿ. ನಿನ್ನನ್ನು ಬಿಟ್ಟರೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ. ಪರಮಾತ್ಮನ ಚರಣ ಇಲ್ಲದೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಅನುಗ್ರಹ ಮಾಡಿದಾನಂತೆ ಅವನ ಭಕ್ತರು ಬದುಕಿದ್ದಾರೆ, ದ್ವೇಷಗಳು ಬದುಕಿದ್ದಾರೆ. ಅವರು ಸ್ಮರಣೆ ಮಾಡದಿದ್ದರೂ ಕೂಡ ಪರಮಾತ್ಮನ ಅನುಗ್ರಹದಿಂದಲೇ ಬದುಕಿರೋದು. ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ದೇವರೇ ನಮಗೆ ಊಟ ಹಾಕ್ತಾಯಿದ್ದಾನೆ, ದಿನ ನಿದ್ದೆ ಬರೆಸ್ತಿದ್ದಾನೆ ಅಂತ ಗೊತ್ತಿಲ್ಲ. ಆದರೆ ದೇವರೇ ನಿದ್ದೆ ಬರೆಸೋದು. ಗಾಢ ನಿದ್ದೆಯಲ್ಲಿ ಸುಖ ಕೊಡೋದು ದೇವರೇ. ಯಾರಿಗೆ? ಕೆಟ್ಟ ಜೀವರಿಗೂ ಕೂಡ. ಅವನಿಲ್ಲದಿದ್ದರೆ ಇವರಿಗೆ ನಿದ್ದೆನೇ ಬರೋದಿಲ್ಲ ರಾತ್ರಿ. ಆದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಹೀಗೆ ನೀನು ಸರ್ವಾಂತರ್ಯಾಮಿ ಆಗಿದ್ದಿ, ಯಾರೂ ನಿನ್ನನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿಯೂ ಆ ತತ್ವ ನಾವು ತಿಳ್ಕೋಬೇಕಷ್ಟೇ. ತಿಳ್ಕೊಂಡು ಅವನನ್ನು ಸ್ತೋತ್ರ ಮಾಡಬೇಕು. ಈ ದೇಹ ನಶ್ವರ, ಆದರೆ ದೇಹ ನಶ್ವರ ಅಂತ ವಾಯುದೇವರಿಗೆ ನಾಶ ಇಲ್ಲ, ಮರಣ ಇಲ್ಲ. ಇನ್ನು ಪರಮಾತ್ಮನಿಗಿಲ್ಲ ಅಂತ ಏನು ಹೇಳೋದು? ದೇಹ ಹೋದರೂ ವಾಯುದೇವರಿದ್ದೇ ಇರ್ತಾರೆ. ಆದಮೇಲೆ ವಾಯು ಅಂತರ್ಗತನಾದ ಪರಮಾತ್ಮನಿಗೆ ನಾಶ ಆಗ್ತದೇನು? ದೇಹ ನಾಶ ಆಗ್ತದಷ್ಟೆ. ಹೇ ಪರಮಾತ್ಮನೇ, ಕೃತೋಸ್ಮರ ಕೃತಗಂ ಸ್ಮರ, ಕೃತೋಸ್ಮರ ಕೃತಗಂ ಸ್ಮರ. ಪರಮಾತ್ಮ, ನಾನೇನಾದರೂ ಕಿಂಚಿತ್ ಸತ್ಕರ್ಮ ಮಾಡಿದರೆ ಅದನ್ನು ನೀನು ಮನಸ್ಸಿಗೆ ತಂದುಕೊಂಡು ಫಲ ಕೊಡು. ಅಗ್ನೇನಯ ಸುಪಥಾರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ. ನಿನಗೆ ಅನಂತ ಅನಂತ ನಮಸ್ಕಾರಗಳು. ಅಗ್ನಂತರ್ಗತನಾದ ಪರಮಾತ್ಮ, ಸಂಸಾರದ ಬಂಧನದಿಂದ ಕಳಚಿ ನಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗು. ಹೀಗೆ 18 ಸಣ್ಣ ಸಣ್ಣ ಮಂತ್ರಗಳಿಂದ ಪರಮಾತ್ಮನ ಪ್ರಾರ್ಥನೆ. ಇದು ಮೊದಲು ವೈರಾಗ್ಯ, ಆಸೆ ಬಿಡಬೇಕು ಅನ್ನುವಂಥ ಅರ್ಹತೆಯನ್ನು ಹೇಳ್ತಾರೆ. ವಿಪರೀತ ಜ್ಞಾನಿಗಳ ನಿಂದೆ ಮಾಡಿದ್ದಾರೆ. ಮೋಕ್ಷ ಸಾಧನವಾದದ್ದು 2, ಒಂದು ಆತ್ಮತತ್ವಜ್ಞಾನ, ವಿಪರೀತ ಜ್ಞಾನ ಖಂಡನೆ, ವಿಪರೀತ ಜ್ಞಾನದ ನಿಂದೆ ಎರಡೂ ಮಾಡಬೇಕು ಅನ್ನೋದನ್ನು ಹೇಳಿ, ಜ್ಞಾನ ಪಡೆದರೆ ಅದರ ಫಲ ಏನು ಅಂತ ಅಭಿರುಚಿ ಉಂಟಾಗಲಿಕ್ಕೆ ನಾವು ಭಗವಂತನ ತತ್ವಜ್ಞಾನ ಪಡೆದರೆ ಆಗ ಅವನಿಂದ ನಮಗೆ ಭಯ, ಶೋಕ, ಮೋಹ ಪರಿಹಾರ ಆಗ್ತದೆ.
ಅದನ್ನೆಲ್ಲ ಪರಿಹಾರ ಮಾಡುವ ಶಕ್ತಿ ಸಾಮರ್ಥ್ಯ ಅವನಿಗುಂಟು, ಅಂಥ ಮಹಾಮಹಿಮೋಪೇತನಾಗಿದ್ದಾನೆ ಅಂತ ಹೇಳಿ ಮೋಕ್ಷದ 2 ಅಂಶ, ಒಂದು ಸುಖಪ್ರಾಪ್ತಿ, ದುಃಖ ಪರಿಹಾರ, ಎರಡಕ್ಕೆ ನಾವು 2 ಕೆಲಸ ಮಾಡಬೇಕು. ಜ್ಞಾನ ಪಡಿಬೇಕು, ಅವಿದ್ಯಾ ಖಂಡನ ಮಾಡಬೇಕು. ಅವನನ್ನು ಸೃಷ್ಟಿಕರ್ತ ಅಂತ ತಿಳ್ಕೋಬೇಕು, ಸಂಹಾರಕರ್ತ ಅಂತಲೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡುವ ಮಂತ್ರಗಳನ್ನು ಹೇಳಿ ಇದನ್ನು ಮುಕ್ತಾಯ ಮಾಡಿದ್ದಾರೆ. ಹೀಗೆ ಈಶಾವಾಸ್ಯೋಪನಿಷತ್ತು ಅಂತ ಅದರ ಪರಿಚಯವನ್ನು ಇವತ್ತು ನಿರೂಪಣೆ ಮಾಡಿದ್ದೇನೆ. ಕೃಷ್ಣಾರ್ಪಣಮಸ್ತು.